ನಾನಿಲ್ಲಿ ಸುತ್ತೂರು ಜಾತ್ರೆಯಲ್ಲಿ ಆಗ್ವೈಸ್ ಅಂತ ಒಂದು ಕಂಪ್ನಿ, ಇದು ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್, ಅಂದರೆ ಸ್ಮಾರ್ಟಾಗಿ ನಿಮ್ಮ ತೋಟನ ಹೆಂಗೆ ನೋಡ್ಕೋಬೋದು ಅನ್ನೋದ್ರ ಬಗ್ಗೆ ಇವರೊಂದಷ್ಟು ಆವಿಷ್ಕಾರಗಳು ಮಾಡಿದ್ದಾರೆ. ಇವ್ರ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ನವೀನ್ ಕುಮಾರ್ ಅಂತ. ನವೀನ್ ನಮಸ್ಕಾರ. ನಮಸ್ಕಾರ ಸರ್. ನವೀನ್ ಕೇಳಿಸ್ತಿದೆಯಾ ನಾವು ಮಾತಾಡೋದು? ಹಾಂ ಕೇಳಿಸ್ತಿದೆ ಸರ್. ನವೀನ್, ನಿಮ್ಮ ಕಂಪ್ನಿ ಬಗ್ಗೆ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ನಮಗೆ ತಿಳಿ ಹೇಳಿ. ಹಾಂ ಸರ್, ನಮ್ಮದು ಆಗ್ವೈಸ್ ಅಂದ್ಬಿಟ್ಟು. ಹಾಂ. ಸೊ ಇದು ಸಾಫ್ಟ್ವೇರ್ ಬೇಸ್ಡ್ ಕಂಪನಿ. ಈಗ ಕಳೆದ ಒಂದು 5 ವರ್ಷದಿಂದ ಅಗ್ರಿಕಲ್ಚರ್ ಫೀಲ್ಡ್ಗೆ ಬಂದಿದೆ. ಓಕೆ. ಸೊ ಇದು ನೋಡಿ, ನೀವು ಬೇಸ್ ಆಗಿರೋದು ಬೆಂಗಳೂರು ಮೈಸೂರು? ಬೆಂಗಳೂರು ಸರ್. ಬೆಂಗಳೂರು JP ನಗರಲ್ಲೇ ಹೆಡ್ ಆಫೀಸ್ ಇರೋದು. ಓಕೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹಾಂ, ಇದು ಬಂದು ನಿಮಗೆ ಸೆನ್ಸಾರ್ ಬೇಸ್ಡ್ ಇರಿಗೇಷನ್ ಸಿಸ್ಟಮ್ದು. ಓಕೆ. ಸೊ ಇಲ್ಲಿ ನೋಡಿ, ಇದು ಬಂದು ನಿಮಗೆ ಸಾಯಿಲ್ ಮಾಯ್ಚರ್ ಸೆನ್ಸರ್ ಅಂತೀವಿ. ಸಾಯಿಲ್ ಮಾಯ್ಚರ್ ಸೆನ್ಸರ್ ಇದನ್ನ ನೀವು ಯಾವ ಬೆಳೆ ಮಣ್ಣಲ್ಲಿ ಎಷ್ಟು ತೇವಾಂಶ ಇದೆ ಅಂತ ಹೇಳುತ್ತಿದೆ. ಹೌದು, ಮಣ್ಣಿನಲ್ಲಿ ಎಷ್ಟು ತೇವಾಂಶ ಇದೆ ಅದನ್ನ ಅಬ್ಸರ್ವ್ ಮಾಡಿ ನಿಮ್ಮ ಮೊಬೈಲ್ಗೆ ಒಂದು ಫೀಡ್ಬ್ಯಾಕ್ ನ ಕಳಿಸುತ್ತೆ. ಅದಕ್ಕೆ ತಕ್ಕಂತೆ ನೀವು ಇರಿಗೇಷನ್ ಮಾಡಬಹುದು. ಸರಿ. ಇದರಲ್ಲಿ ನಿಮಗೆ 2 ತರ ಆಪ್ಷನ್ ಇರುತ್ತೆ. ಒಂದು ನೀವು ಮ್ಯಾನ್ಯಲ್ ಮಾಡ್ಕೊಬಹುದು, ಇನ್ನೊಂದು ಬಂದು ಆಟೋಮೆಟಿಕ್ ಆಗಿ ಮಾಡಬಹುದು. ಆಟೋಮೆಟಿಕ್ ಆಗಿ ಮಾಡಬಹುದು, ಎಲ್ಲ ನೀವು ಮೊಬೈಲ್ ಅಲ್ಲೇ ಪ್ರೋಗ್ರಾಮ್ ಮಾಡ್ಕೋಬಹುದು. ಹೌದು, ಮೊಬೈಲ್ ಅಲ್ಲಿ ನೀವು ಪ್ರೋಗ್ರಾಮ್ ಮಾಡ್ಕೊಬಹುದು. ಆಟೋಮೆಟಿಕ್ ಅಂದ್ರೆ ಏನಂತಂದ್ರೆ, ಈಗ ಮಣ್ಣಲ್ಲಿ ಎಷ್ಟು ತೇವಾಂಶ ಇದೆ ಅದನ್ನ ಸೆನ್ಸ್ ಮಾಡಿ ಅದೇ ಆಟೋಮೆಟಿಕ್ ಆಗಿ ಮೋಟರ್ ಆನ್ ಆಗುತ್ತೆ. ಇಲ್ಲ ಇನ್ ಕೇಸ್ ನೀವು ಮ್ಯಾನ್ಯಲಿ ಮಾಡ್ಕೊಂತೀವಿ ಅಂತಂದ್ರೆ ನೀವು ಮ್ಯಾನ್ಯಲ್ ಕೂಡ ನೀವು ಮೊಬೈಲ್ ಅಲ್ಲಿ ಆನ್ ಆಫ್ ಮಾಡ್ಕೊಬಹುದು. ಮೊಬೈಲ್ ಅಲ್ಲಿ ಆನ್ ಆಫ್ ಮಾಡ್ಕೊಬಹುದು. ಈಗ ಇದು ಸೆನ್ಸ್ ಮಾಡಕ್ಕೆ ಸೆನ್ಸರ್, ಅದಕ್ಕೆ ಬೇಕಾಗಂತ ಸೋಲಾರ್ ಪ್ಯಾನಲ್ ಹಾಕಿ. ಸೋಲಾರ್ ಪ್ಯಾನಲ್, ಹೌದು. ಸೊ ಇದಕ್ಕೇನು ಕರೆಂಟ್ ಬೇಕಿಲ್ಲ, ಇದೆ ಸಾಕು. ಇದರಲ್ಲೇ ಬ್ಯಾಟ್ರಿ ಇದೆಯಾ? ಹಾ, ಇದ್ರೊಳಗೇನೆ ಒಂದು ಬ್ಯಾಟ್ರಿ ಇರುತ್ತೆ, ಸಣ್ಣ ಬ್ಯಾಟ್ರಿ. ನಿಮಗೆ 60 days ವರೆಗೂ ವಿತೌಟ್ ಸನ್ಲೈಟ್ ನಿಮಗೆ 60 days ವರೆಗೂ ವರ್ಕ್ ಬ್ಯಾಕಪ್ ಕೊಡುತ್ತೆ. ಹಾ, ಹೌದು. ಸೊ ಇದು ಆಟೋಮೆಟಿಕ್ ಬ್ಯಾಟ್ರಿ ಚಾರ್ಜ್ ಆಗುತ್ತಾ? ಹಾ, ಹೌದು ಸರ್, ಆಟೋಮೆಟಿಕ್ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಓಕೆ. ಸೊ ಈಗ ನೀವಿಲ್ಲಿ ಅಲ್ಲಿಂದ ಏನೋ ಸ್ಪ್ರಿಂಕ್ಲರ್ ಅದು? ಹಾಂ ಸರ್, ಬನ್ನಿ ಅದಕ್ಕೆ ಹೋಗ್ಬೋದು. ಹಾಂ, ಇಲ್ಲಿ ಹೋಗ್ಬೇಕಾ ಸರ್? ಇದು ಸೊಲೆನಾಯ್ಡ್ ವಾಲ್ವ್ ಅಂತೀವಿ. ಸೊಲೆನಾಯ್ಡ್ ವಾಲ್ವ್ಸ್. ಹಾಂ, ಈ ಕಡೆ ಫ್ರಂಟ್ ಇದೆ ನೋಡಿ, ಇದು ಬಂದು ಸೊಲೆನಾಯ್ಡ್ ವಾಲ್ವ್. ಸೊ ಇದು ವಾಲ್ವ್ ಕಂಟ್ರೋಲ್. ಇದು ಕಂಟ್ರೋಲಿಂಗ್ ಯೂನಿಟ್ ಇಲ್ಲಿದೆ. ಹಾಂ, ಹೌದು ಸರ್. ಅಲ್ಲಿ ಸೆನ್ಸಿಂಗ್ ಯೂನಿಟ್ ಇತ್ತು. ಸೆನ್ಸಿಂಗ್ ಯೂನಿಟ್, ಹೌದು. ಅಲ್ಲಿಂದ ಏನು ಸೆನ್ಸಿಂಗ್ ನಿಮಗೆ ಏನು ಸೆನ್ಸ್ ಆಗುತ್ತೆ ಅದು ನಮ್ಮ ಮಾಸ್ಟರ್ ಗೇಟ್ವೇ ಅಂತೀವಿ. ಸೊ ಗೇಟ್ವೇ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ನಿಮ್ಗೆ ಅಲ್ಲಿಂದ ಬಂದಿರೋ ಒಂದು ರಿಸಲ್ಟ್ ಮತ್ತೆ ಇದಕ್ಕೆ ಕನ್ವೆ ಆಗುತ್ತೆ. ಸೊ ಇದೆಲ್ಲ ನಿಮಗೆ ಫುಲ್ಲಿ ಆಟೋಮೆಟಿಕ್ ಅಂಡ್ ವೈರ್ಲೆಸ್ ಇದ್ರ ಮುಖಾಂತರ ವರ್ಕ್ ಆಗುತ್ತೆ, ಆಂಟೆನಾ ಮುಖಾಂತರ. ಇದು ಸೋಲಾರ್ ಪವರ್ಡ್. ಹಾಂ, ಹೌದು ಸರ್, ಇದು ಅಷ್ಟೇ. ಸೊ ಇದು ನಿಮಗೆ ಸೋಲಾರ್ ಪವರ್ಡ್ ಆಗಿರುತ್ತೆ. ಇದು ಅಷ್ಟೇ, ನಿಮಗೆ 1 month ವರೆಗೂ ವಿತೌಟ್ ಸನ್ಲೈಟ್ ನಿಮಗೆ ವರ್ಕ್ ಮಾಡುತ್ತೆ. ಸೊ ಮಳೆಗಾಲದಲ್ಲಿ ಇದು ಬೇಕೇ ಕೆಲಸ ಮಾಡ್ಬೋದು. ಈಗ ನೀವು ಸೈಕ್ಲೋನ್ ಎಲ್ಲ ಆದಾಗ ನೀವು ನೋಡಿರ್ತೀರಾ. ಸೊ ಅದಕ್ಕೋಸ್ಕರ ಇದಕ್ಕೆ ಬ್ಯಾಕಪ್ ಆಟೋಮೆಟಿಕ್ ವಾಲ್ವ್ ಆನ್ ಆಫ್ ಮಾಡುತ್ತಿದೆ. ಹೌದು. ಸೊ ಇಲ್ಲಿ ನೋಡಿ, ಅಲ್ಲಿಂದ ಬಂದಂತ ಒಂದು ಮೆಸೇಜ್ ಇಂದ ಇದು ನಿಮಗೆ ವಾಲ್ವ್ ಆನ್ ಆಗುತ್ತೆ. ನಿಮಗೆ ಯಾವ ಜಾಗಕ್ಕೆ, ಯಾವ ಒಂದು ಬೆಳೆಗೆ ನಿಮಗೆ ನೀರು ಕಮ್ಮಿ ಆಗಿದೆ, ನಂಗೆ ಈ ಕಡೆ ಒಂದು ಬೆಳೆ ಇತ್ತು, ಈ ಕಡೆ ಇನ್ನೊಂದು ಬೆಳೆ ಇತ್ತು, ಅಥವಾ ಈ ಬೆಳೆಗೆ ನೀರು ಕಮ್ಮಿ ಆಗಿದೆ, ಇದಕ್ಕೆ ಜಾಸ್ತಿ ಇದೆ ಈ ಬಂಡಲ್ಲಿ, ಅದು ಆಟೋಮೆಟಿಕ್ ಯಾವ ಬೆಳೆಗೆ ಒಂದು ನೀರು ಕಮ್ಮಿ ಆಗಿದೆ ಆ ಬೆಳೆಗೆ ಮಾತ್ರ ಇದು ನೀರು ಆನ್ ಮಾಡ್ಕೊಳ್ಳುತ್ತೆ. ಸೊ ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕು ನಿಮಗೆ, ಯಾಕಂದ್ರೆ ಈಗ ನಾವು ನೋಡಿರೋ ಹಾಗೆ ಬೆಳಿಗ್ಗೆ ಹೊತ್ತಿನ ನೀವು ನೆಲ ನೋಡಿದಾಗ ಮೇಲ್ಗಡೆ ಡ್ರೈ ಕಾಣುತ್ತೆ, ಬಟ್ ಒಳಗಡೆ ಇನ್ನೂ ವೆಟ್ನೆಸ್ ಹಾಗೆ ಇರುತ್ತೆ. ಸೊ ಅದ್ರ ಮೇಲೆ ನಾವು ನೀರು ಕೊಟ್ಟಾಗ ಏನಾಗುತ್ತೆ, ನಿಮಗೆ ಗಿಡಕ್ಕೆ ರೋಗ ರುಜಿನಗಳು ಜಾಸ್ತಿ ಬರುತ್ತೆ. ಆಮೇಲೆ ಮಣ್ಣಲ್ಲಿರುವಂತ ಒಂದು ಪೌಷ್ಟಿಕಾಂಶಗಳಿದೆ ಏಟ್ ಬೀಳುತ್ತೆ, ಅದು ಮತ್ತೆ ಇಳುವರಿ ಕಮ್ಮಿ ಆಗುತ್ತೆ. ನೀವು ಯಾವಾಗ ಇಳುವರಿ ಕಮ್ಮಿ ಆಗುತ್ತೆ, ನೀವು ಅದನ್ನ ಮತ್ತೆ ಬೂಸ್ಟ್ ಅಪ್ ಮಾಡೋದಕ್ಕೋಸ್ಕರ ಏನು ಮಾಡ್ತೀರಾ, ರಸಗೊಬ್ಬರಗಳನ್ನ ಬಳಸ್ತೀರಾ, ಸಾವಯವ ಗೊಬ್ಬರ ಎಲ್ಲ ಮಿಕ್ಸ್ ಮಾಡ್ತೀರಾ. ಅವಾಗ ಏನಾಗುತ್ತೆ, ನಿಮಗೆ ಮಣ್ಣಿನ ಒಂದು ಜಾಸ್ತಿ ಕೊಡೋದ್ರಿಂದ ಇದೆಲ್ಲ ಪ್ರಾಬ್ಲಮ್. ಹೌದು, ಮಣ್ಣಿನ ಸತ್ವ ಅಂತ ಏನಿರುತ್ತೆ ಆ ಮಣ್ಣಿನ ಸತ್ವಕ್ಕೆ ತುಂಬಾ ಏಟ್ ಬೀಳುತ್ತೆ. ಸೊ ಹಾಗಾಗಿ ಬಟ್ ನಾವೀಗ ಗಿಡ ಬೆಳಿಬೇಕಾರೆ ಈಗ ಸಣ್ಣದಾಗಿದ್ದಾಗ ನೀರು ಕಮ್ಮಿ ಬೇಕಾಗ್ಬೋದು, ಸ್ವಲ್ಪ ಬೆಳೆದ ಮೇಲೆ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ಹೂ ಬಿಡ್ಬೇಕಾದ್ರೆ ಬೇರೆ ಬೇಕಾದ, ಅದನ್ನ ಟೈಮ್ ಟೇಬಲ್ ಹೆಂಗೆ ಸೆಟ್ ಮಾಡೋದು? ಅದರಲ್ಲಿ ನಿಮಗೆ ಯಾವ ಬೆಳೆ ಅಂತ ನಮ್ದು ಆಗ್ವೈಸ್ ಅಂತ ಆ್ಯಪ್ ಇದೆ. ಆ ಆ್ಯಪಲ್ಲೇ ನೀವು ಯಾವ ಒಂದು ಬೆಳೆ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಟೈಮ್ ಪೀರಿಯಡಿಕ್ ಆಗಿ ಎಷ್ಟು ಬೇಕು ನೀರು ಅದು ಆಟೋಮೆಟಿಕ್ ಆಗಿ ಫೀಡ್ ಆಗಿರುತ್ತೆ. ಈಗ ಟೊಮೆಟೊ ಅಂತಂದ್ರೆ ಈಗ ಫಸ್ಟ್ ಡೇ ಇಂದ 10th day ವರೆಗೂ 10ನೇ ದಿನದವರೆಗೂ ಒಂದ್ ರೀತಿ ನೀರು ಕೊಡ್ಬೇಕಾಗುತ್ತೆ, 10 ರಿಂದ 15 ದಿನದವರೆಗೂ ಒಂದ್ ರೀತಿ ನೀರು ಕೊಡ್ಬೇಕಾಗುತ್ತೆ. ಫೀಡ್ ಮಾಡಿದೀರಾ? ಹೌದು ಸರ್, ಹೌದು. ಮತ್ತೆ ಟೈಮ್ ಫೀಡ್ ಮಾಡಬಹುದಾ, ನಂಗೆ ಇಂತ ಇಷ್ಟೊತ್ತಿಗೆ ಬೇಕು ನೀರು? ಹಾ ಸರ್, ಹೌದು. ಅದು ನೀವು ಬೇಕಾದ್ರೆ ಟೈಮ್ ಪೀರಿಯಡ್ ಮಾಡಬಹುದು, ಯಾಕಂದ್ರೆ ಎಲ್ಲಾ ಕಡೆನೂ ಕರೆಂಟ್ ಇರಲ್ವಲ್ಲ. ಹಾ, ಹೌದು ಸರ್, ಹೌದು. ಸೊ ಹಂಗಾಗಿ ಅವಾಗ ಹೆಂಗೆ ಕೆಲಸ ಆಗುತ್ತಿದ್ದು ಸರ್? ಈಗ ಇನ್ ಕೇಸ್ ಏನಾದ್ರು ಈಗ ಎಕ್ಸಾಂಪಲ್ ಇವಾಗ ನೀರ್ ಬೇಕು ಅಂತ ಒಂದು ಫೀಡ್ಬ್ಯಾಕ್ ಬಂದಿರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ಕರೆಂಟ್ ಇರಲ್ಲ, ಆ ಫೀಡ್ಬ್ಯಾಕ್ ಮೆಸೇಜ್ ಹಾಗೆ ಸೇವ್ ಆಗಿರುತ್ತೆ. ಯಾವಾಗ ಕರೆಂಟ್ ಬರುತ್ತೆ ಹಾಗೆ ಪ್ಲೇ ಕೊಡುತ್ತೆ. ಇವಾಗ ನೋಡಿ, ಇವಾಗ ಜಸ್ಟ್ ಇವಾಗ ಮೋಟರ್ ಆನ್ ಆಗಿದೆ, ನಿಮಗೆ ನೀರು ಬರುತ್ತೆ. ಈಗ ನೀರು ಬರುತ್ತೆ ಈಗ. ಓಕೆ, ಅವರ ಮೊಬೈಲಲ್ಲಿ ಮಾಡಿದ್ರಾ? ಹಾ, ಹೌದು ಸರ್, ಹೌದು. ಅವ್ರ ಹೆಸರು? ಇವ್ರು ನಮ್ಮ ಕೊಲೀಗು ನಿರ್ಮಲ್ ಅಂದ್ಬಿಟ್ಟು. ನಿರ್ಮಲ್ ಅಂತ. ಹಾ, ಹೌದು. ಈಗ ಆ್ಯಪಲ್ಲಿ ಇವ್ರು ತೋರಿಸ್ತಿದ್ದಾರೆ. ಹಾಂ,
ಮೊಬೈಲ್ ಮೂಲಕನೇ ಇಲ್ಲಿ ತೋರಿಸ್ಬೋದು. ನಿಮಗೆ ವಾಲ್ ಸ್ಟೇಟಸ್ ಆನ್ ಆಫ್ ಗೊತ್ತಾಗುತ್ತೆ, ಓಡ್ತಾ ಇದೆಯೋ ಇಲ್ವೋ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತಾ? ಕಂಪ್ಲೀಟ್ ಬಂದ್ಬಿಡುತ್ತೆ. ಓಕೆ ಓಕೆ ಓಕೆ. ಓ ಯಾರ್ದು ತೋಟ ಅಂತ ಇದು? ಯಾರು ತೋಟ, ಮೋಟ್ರ್ ಆನ್ ಆಯ್ತಾ ಇಲ್ವಾ, ಹಾಂ ಹಾಂ ಏನು ವಾಲ್ವ್ ಆನ್ ಆಯ್ತಾ ಇಲ್ವಾ, ಹಾಂ 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 ನೋಡ್ಕೋಬೋದು. ಪೂರ್ತಿ ನೋಡ್ಕೋಬೋದು. ಓಕೆ ಓಕೆ. ಈಗ ನಂಗಲ್ಲಿ ಮೋಟ್ರ್ ಅಕಸ್ಮಾತ್ ಡ್ರೈ ರನ್ ಆಗ್ತಿದೆ, ನೀರಿಲ್ಲ, ಅವಾಗ ನಿಮಗೆ ಈ ಆ್ಯಪಲ್ಲೇ ಗೊತ್ತಾಗುತ್ತೆ ಸರ್. ಆ್ಯಪಲ್ ಈಗ ಕೆಲವೊಂದ್ಸಲಿ ಏನಾಗುತ್ತೆ, ನೀವು ಮೋಟ್ರಲ್ಲಿ ತುಂಬಾ ಗಲೀಜ್ ಹೋಗಿ ಕಟ್ಕೊಳ್ಳುತ್ತೆ, ಇಲ್ಲ ಅಂದ್ರೆ ಮಣ್ಣು ಹೋಗಿ ಕಟ್ಕೊಂಡಾಗ ನಿಮ್ಗೆ ನೀರು ಬರಲ್ಲ, ಜಸ್ಟ್ ಮೋಟ್ರ್ ಓಡ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಮೋಟ್ರ್ ಮೋರ್ ದೆನ್ 5 ಮಿನಿಟ್ಸ್ 6 ಮಿನಿಟ್ಸ್ ರನ್ ಆದ್ರೆ ಮೋಟ್ರ್ ಬರ್ನ್ ಆಗೋ ಜಾಸ್ತಿ. ಹೌದು. ಸೊ ಇದರಲ್ಲಿ ನಮ್ದು ಈ ಪಂಪ್ ಕಂಟ್ರೋಲಿಂಗ್ ಡಿವೈಸ್ ಅಂತಿದೆ. ಸೊ ಇದರಲ್ಲಿ ನಿಮ್ಗೆ ಗೇಟ್ ವೇ ಮತ್ತೆ ಪಂಪ್ ಕಂಟ್ರೋಲ್ ಒಂದರಲ್ಲೇ ಇದೆ. ಹೌದು. ಇದು ಇಂಟರ್ನೆಟ್ ಕನೆಕ್ಟ್ ಮಾಡಕ್ಕೂ ಇದೇ ಡಿವೈಸ್. ಹೌದು ಸರ್. ಇಲ್ಲಿರೋ ಎಲ್ಲ ಸಾಮಗ್ರಿಗಳನ್ನ ಕನೆಕ್ಟ್ ಮಾಡೋದಕ್ಕೆ ಇದೇ ಡಿವೈಸ್. ಇದರಲ್ಲಿ ಒಂದು ಸಿಮ್ ಇರುತ್ತೆ. ಸೊ ಆ ಸಿಮ್ ಇಂದ ಇಂಟರ್ನೆಟ್ ಇಂದ ನಿಮ್ಮ ಮೊಬೈಲ್ ಕನೆಕ್ಟ್ ಆಗಿರುತ್ತೆ. ಸೊ ಯಾವಾಗ ನಿಮ್ಗೆ ಮೋಟರ್ ಅಲ್ಲಿ ನೀರು ಬರ್ತಾ ಇಲ್ಲ, ಬರೀ ಖಾಲಿ ಮೋಟರ್ ಓಡ್ತಾ ಇದೆ ಅಂದಾಗ ನಿಮ್ಗೊಂದು ಫೀಡ್ಬ್ಯಾಕ್ ಬರುತ್ತೆ, ನಿಮ್ಮ ಮೋಟರ್ ಅಲ್ಲಿ ನೀರು ಬರ್ತಾ ಇಲ್ಲ, ಏನಾದ್ರು ಎನಿಥಿಂಗ್ ಇಶ್ಯೂ ಇರುತ್ತೆ ಅಂತ ಹೋಗಿ ಚೆಕ್ ಮಾಡಿ ಅಂತ ಇಮಿಡಿಯೇಟ್ ಆಗಿ ಮೋಟರ್ನ ಆಫ್ ಮಾಡುತ್ತೆ. ಸೊ ಇನ್ ಕೇಸ್ ಏನಾದ್ರು ಕರೆಂಟ್ ಹೆವಿ ಆಗಿ ಬಂತು ಅಂದ್ರೂ ನಿಮ್ಗೆ ಇಂಟಿಮೇಷನ್ ಕೊಟ್ಟು ಅದು ಮೋಟರ್ ಆಟೋಮೆಟಿಕ್ ಕಟ್ ಆಫ್ ಆಗ್ಬಿಡುತ್ತೆ. ಸೊ ಪವರ್ ಸರ್ಜ್ಗೆಲ್ಲ ಇದು. ಹೌದು ಸರ್, ಹೌದು. ಸೊ ಇಲ್ಲ, ಈಗ ಕೆಲವೊಂದ್ಸಲ ನೋಡಿರ್ತೀರಿ ಎಲ್ಲರೂ ಪೈಪ್ ಹೊಡೆದೋಗಿರುತ್ತೆ, ಅವಾಗ ಏನಾಗುತ್ತೆ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ನಿಮಗೆ ಬೆಳಗ್ಗೆ ಪಾಂಡ್ ಫುಲ್ ಮಾಡೋಗಿರ್ತೀರ, ನೈಟ್ ಬರೋಷ್ಟಲ್ಲ ಎಲ್ಲ ಖಾಲಿ ಆಗ್ಬಿಡುತ್ತೆ. ಸೊ ಅಂತ ಟೈಮಲ್ಲಿ ಏನಾಗುತ್ತೆ, ಈ ಡಿವೈಸ್ದಿಂದ ಸೊ ನಿಮ್ಗೆಲ್ಲರೂ ಪೈಪ್ ಹೊಡೆದೋಗಿತ್ತು ಅಂದ್ರೂ ನಿಮಗೆ ಡಿಟೆಕ್ಟ್ ಆಗುತ್ತೆ. ಅದು ಪ್ರೆಷರ್ ಡಿಫರೆನ್ಸ್ ಅಲ್ಲಿ ವಾಲ್ಗಳು ಹೇಳ್ತಾವ. ಹೌದು ಸರ್, ಹೌದು. ಸೊ ಈಗ ನಾರ್ಮಲಿ ನೀವು ಎಷ್ಟು ನೀರು ಔಟ್ ಸೈಡ್ ಹೋಗುತ್ತೆ ಅಂತ ಇದಕ್ಕೆ ಡೈಲಿ ಕ್ಯಾಲ್ಕುಲೇಷನ್ ಮಾಡ್ತಾನೆ ಇರುತ್ತೆ. ಸೊ ನಿಮ್ಗೆ ಯಾವಾಗಾದ್ರೂ ಒಂದ್ಸಲಿ ಅತಿ ಹೆಚ್ಚು ನೀರು ಆಚೆ ಹೋದಾಗ ನಿಮ್ಗೊಂದ್ಸಲಿ ಇಂಟಿಮೇಷನ್ ಕೊಡುತ್ತೆ, ಏನೋ ಸಮ್ವೇರ್ ಪ್ರಾಬ್ಲಮ್ ಆಗಿದೆ ಅಂತ. ಸೊ ಆ ಟೈಮಲ್ಲಿ ನೀವು ಹೋಗಿ ಚೆಕ್ ಮಾಡ್ಕೊಂಡ್ರು ನೀರನ್ನ ಸೇವ್ ಮಾಡ್ಬೋದು. ಓಕೆ. ಈಗ ಅಲ್ಲಿ ನೋಡಿದೆ ಇವರು ಆನ್ ಮಾಡಿದ್ದು ಸೋಲಾರ್ ಪ್ಯಾನಲ್ ಕ್ಲೀನ್ ಮಾಡೋಕ್ಕೂ ನೀವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಾ? ಹಾಂ, ಹೌದು ಸರ್. ಅಷ್ಟು ಮೇಲೆ ಹೋಗಿ ದಿನ ಕ್ಲೀನ್ ಮಾಡೋಕ್ಕಾಗಲ್ಲ ಅಂತ. ಸರಿ ಸರಿ ಸರಿ. ಈಗ ನೀವು ಕೃಷಿ ಹೊಂಡ ಮಾಡಿದ್ದೀರಾ, ಕೃಷಿ ಹೊಂಡದಲ್ಲಿ ನೀರಿದೆ ಇಲ್ಲ ಅಂತ ನಿಮಗೆ ಸೆನ್ಸರ್ ಇದೆಯಾ ಅಲ್ಲಿ? ಸರ್, ನೀರಿದೆ ಇಲ್ವಾ ಅಂತ ಸೆನ್ಸರ್ ಅಟ್ ಪ್ರೆಸೆಂಟ್ ಇನ್ನೂ ಡೆವಲಪ್ ಮಾಡಿಲ್ಲ, ಬಟ್ ಆದ್ರೂ ಮಾಡಿ ಬರುತ್ತೆ. ಬಟ್ ನಿಮಗೆ ಎಷ್ಟು ನೀರಿದೆ ಅಂತ ಒಂದು ಗ್ರಾಫ್ ಕ್ಯಾಲ್ಕುಲೇಷನ್ ಬೇಕಾದ್ರೆ ಸಿಗುತ್ತೆ. ಏನಕ್ಕೆ ಅಂತಂದ್ರೆ ಫ್ಲೋ ಮೀಟರ್ ಇರುತ್ತೆ. ಸೊ ಆ ಫ್ಲೋ ಮೀಟರ್ ಕಂಪ್ಲೀಟ್ ನಾನು ಸೋಲಾರ್ ಬೇಸ್ ಮಾಡ್ಕೋಬೋದಾ? ಹಾಂ ಸರ್, ಮಾಡ್ಕೊಬೋದು. ಕಂಪ್ಲೀಟ್ ಸೋಲಾರ್ ಬೇಸ್. ಯಾಕಂದ್ರೆ ಸುಮಾರು ಜನದ ಕಡೆ ಬರೀ ಬೋರ್ವೆಲ್ಗಳು ಇರ್ತವೆ, ಬೋರ್ವೆಲ್ ಇಂದ ಎತ್ತಕ್ಕೆ ಜಾಸ್ತಿ HP ಮೋಟರ್ ಹಾಕ್ಬೇಕಾಗತ್ತೆ. ಕರೆಕ್ಟ್ ಕರೆಕ್ಟ್. ಹಾಗೂ ಮಾಡ್ಕೊಬೋದು ಸರ್. ನೀವು ಸೋಲಾರ್ ಬೇಸ್ಡ್ ಇದಕ್ಕೆ ಯಾವುದೇ ರೀತಿ ಒಂದೇ ಒಂದು ಯಾವುದೇ ಕೃಷಿ ಹೊಂಡನೇ ಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ನೀವು ಬೇಕಾದ್ರೆ ಕೃಷಿ ಹೊಂಡಕ್ಕೂ ಹಾಕೊಬೋದು, ಇಲ್ಲ ಬೋರ್ವೆಲ್ ಇಂದ ಡೈರೆಕ್ಟ್ ಆಗಿ ಪಂಪ್ ಮಾಡ್ತೀನಿ ಅಂದ್ರೆ ಅದಕ್ಕೂ ಹಾಕೊಬೋದು, ಇಲ್ಲ ಕೆಲವೊಬ್ರು ಟ್ಯಾಂಕ್ಸ್ ಮಾಡಿಸಿರ್ತಾರೆ, ಸೊ ಟ್ಯಾಂಕ್ ಇಂದನೂ ಮಾಡ್ಕೊಂಡು. ಈಗ ನಾವೊಂದು ನೀರು ಹಾಕೋದೊಂದು ಹೇಳಿದ್ರೆ ಇದ್ರ ಜೊತೆಗೆ ನಾನು ಅಕಸ್ಮಾತ್ ನಂದು ಜೀವಾಮೃತನೇ ಕಳಿಸ್ಬೇಕು ಅಂದ್ರೆ ಅದನ್ನು ಟ್ಯಾಂಕ್ಗೆ ಅದ್ರ ಕನೆಕ್ಟ್ ಮಾಡಿ ಬಿಡ್ಬೋದು ಇದಕ್ಕೆ? ಹಾಂ ಸರ್, ಅದಕ್ಕೆ ಇಲ್ಲಿ ಇನ್ನೊಂದು ಡಿವೈಸ್ ಇದೆ. ಓಕೆ. ಇದೇನು ಮಾಡುತ್ತೆ ಇದು? ಹಾಂ ಸರ್, ಇದಕ್ಕೆ ಫರ್ಟಿಗೇಷನ್ ಯೂನಿಟ್ ಅಂತ ಹೇಳ್ತೀವಿ. ಫರ್ಟಿಗೇಷನ್? ಹಾಂ, ಹೌದು. ಸೊ ಈಗ ನೀವೇನು ವೆಂಚುರಿ ಸಿಸ್ಟಮ್ ಕೊಟ್ಬಿಟ್ಟು ನೀವು ಮ್ಯಾನ್ಯುಯಲಿ ಮಿಕ್ಸ್ ಮಾಡಿ ಅದನ್ನ ವೆಂಚುರಿ ಹಾಕಿ ಇನ್ಸೆಕ್ಟ್ ಮಾಡ್ತೀರಲ್ವಾ, ಸೇಮ್ ಆ ಕೆಲಸನ ಈ ಡಿವೈಸ್ ಮಾಡುತ್ತೆ. ಇದೇ ಕೆಲಸ ಮಾಡ್ಕೊಳುತ್ತೆ. ಹೌದು. ಇದಕ್ಕೆ 2 ಅಥವಾ 3, ಸೊ ನಿಮಗೆ ರೈತರಿಗೆ ಎಷ್ಟು ಡ್ರಮ್ಸ್ ಬೇಕು ಅದ್ರ ಮೇಲೆ ಇದು ಡಿಸೈನ್ ಆಗುತ್ತೆ. ಸೊ ಅಷ್ಟು ಡ್ರಮ್ಸ್ ಬರುತ್ತೆ. ಅದ್ರಲ್ಲಿ ನೀವು ಬರೀ ಆ ಡ್ರಮ್ ನ ಫಿಲ್ ಮಾಡಿ ಬಿಟ್ರೆ ಹೌದು. ಸೊ ಡ್ರಮ್ ನ ಫಿಲ್ ಮಾಡಿ ಬಿಟ್ರೆ, ಈಗ ನೋಡಿ ಇದು ಇನ್ಸೆಟ್, ಇದು 2 ಸೆಟ್ಸ್ ಅಂತೀವಿ ಇದನ್ನ. ಅಂದ್ರೆ 2 ಡ್ರಮ್ಗಳು ಸೆಟ್ ಮಾಡ್ಬೋದು ಇದಕ್ಕೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಇನ್ಸೆಟ್ ಎಳ್ಕೊಳ್ಳುತ್ತೆ. ನೀವು ಏನು ಕೆಮಿಕಲ್ ಹಾಕಿರ್ತೀರಿ, ಎಕ್ಸಾಂಪಲ್ DAP ಹಾಕಿರ್ತೀರಾ, ಇಲ್ಲಾಂದ್ರೆ ಯೂರಿಯಾ ಹಾಕಿರ್ತೀರಾ, ಸೊ ಯಾವ ಕೆಮಿಕಲ್ ಹಾಕಿರ್ತೀರಾ, ಸೊ ಇದು ಕೂಡ ನಿಮ್ಮ ಮೊಬೈಲಲ್ಲಿ ಶೋ ಮಾಡುತ್ತೆ. ಸೊ ನೀವು ಯಾವ ಟೈಮ್ ಪೀರಿಯಡ್ಕಾಗಿ ಅಂತ ಅದನ್ನ ಮೆಜರ್ ಮಾಡಿ, ಇಲ್ಲ ಅಂತಂದರೆ ಅಟ್ಲೀಸ್ಟ್ ಒಂದು ಟೈಮ್ ಟೇಬಲ್ ಥರ ನೀವು ಹಾಕ್ಕೊಂಡು ಸೆಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ತಗೊಳ್ಳಿ. ಈಗ ಇದೆಲ್ಲ ಕೊಂಡ್ಕೋಬೇಕು ಮಾಡಬೇಕು ಅಂದರೆ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಅಗ್ವೈಸ್ ಅಂದ್ಬಿಟ್ಟು. ಸೊ ನಮ್ಮ ನಂಬರ್ ನಿಮಗೆ, ನಿಮ್ಮ ನಂಬರ್ ಜೋರಾಗಿ ಹೇಳಿ, ನಿಧಾನಕ್ಕೆ ಹೇಳಿ. ನನ್ನ ನಂಬರ್ ಬಂದು 9535126560. ಸೊ 9 ಹೇಳಿ. 9535126560. ಸೊ ನವೀನ್ ಕುಮಾರ್ ಅಂತ ಹೇಳಿ ಅಗ್ವೈಸ್ ಅಲ್ಲಿ ನೀವೇನ ಕೆಲಸ ಮಾಡೋದು? ನಾವು ಫೀಲ್ಡ್ ಇಂಜಿನಿಯರ್ ಕೆಲಸ. ಸೊ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಇದಕ್ಕೆ ಬೇಕಾದ್ರೆ ಹೋಗಿ ಸೇವೆ ಕೊಡ್ತೀರಾ ಕರ್ನಾಟಕದಲ್ಲಿ? ಹೌದು, ಆಲ್ ಓವರ್ ಕರ್ನಾಟಕ. ನಾರ್ಮಲಿ ನಾವು ಏನೇ ಪ್ರಾಡಕ್ಟ್ ಸೊಲ್ಯೂಷನ್ ಮಾಡಿದ್ರೆ ರೈತರಿಗೆ ಸಬ್ಸಿಡಿ ಅಂತ ಕೇಳ್ತಾರೆ. ಈಗ ನಿಮ್ಮ ಪ್ರಾಡಕ್ಟ್ ಇದೆಲ್ಲ ಮಾಡಿದ್ರಲ್ಲ, ಇದಕ್ಕೆಲ್ಲ ಸಬ್ಸಿಡಿ ಇದೆಯಾ? ಸರ್, ಸಬ್ಸಿಡಿ ಬಂದು ನಿಮಗೆ ವೆದರ್ ಮಾನಿಟರಿಂಗ್ ಡಿವೈಸ್ ಅಂತ ಒಂದಿದೆ. ಸೊ ಅದಕ್ಕೆ ನಿಮಗೆ ಗೌರ್ಮೆಂಟ್ ಇದು
ಗೌರ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಸಬ್ಸಿಡಿ ಇದೆ. ಅದಕ್ಕೆ ಸಬ್ಸಿಡಿ ಅದು ನಿಮಗೆ 49,500 ಆಗುತ್ತೆ. ಅದರಲ್ಲಿ 40% ನಿಮಗೆ ಗೌರ್ಮೆಂಟ್ ಆಫ್ ಹಾರ್ಟಿಕಲ್ಚರ್ ಇಂದ ಸಬ್ಸಿಡಿ ಬರ್ತಾ ಇದೆ. ಇನ್ನು ಮಿಕ್ಕಿದಕ್ಕೆಲ್ಲ ರೈತರು ಮಿಕ್ಕಿದಕ್ಕೆಲ್ಲ ಇನ್ನೂ ಇಲ್ಲ, ಬಟ್ ಫರ್ದರ್ ಫ್ಯೂಚರ್ ಇದನ್ನ ನಿಮ್ಮ ಸೊಲ್ಯೂಷನ್ ಹಾಕಬೇಕು ಅಂದ್ರೆ ಮಿನಿಮಮ್ ಅರ್ಧ ಎಕರೆ ಬೇಕು, 1 ಎಕರೆ ಬೇಕು, 2 ಎಕರೆ ಬೇಕಂತ ಏನಾದ್ರು ರಿಕ್ವೈರ್ಮೆಂಟ್? ಅಂದ್ರೆ ಇದು ನಿಮಗೆ ವಾಲ್ವ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ಸೊ ಯಾಕಂದ್ರೆ ಕೆಲವೊಬ್ರಿಗೆ ಪಂಪ್ ಒಳ್ಳೆ ಕೇಪಬಲ್ ಇದ್ದಾಗ ಅವಾಗ ಏನಾಗುತ್ತೆ, ಅವ್ರು 1 ಎಕರೆಗೆ 1 ಶಾರ್ಟಲ್ಲಿ ಅವ್ರು ಇರಿಗೇಷನ್ ಮಾಡ್ತಾರೆ. ಇನ್ನು ಕೆಲವರು ಏನು ಮಾಡಿರ್ತಾರೆ, ಪಂಪು ಮತ್ತು ವಾಟರ್ ಕನೆಕ್ಟಿವಿಟಿ ಅಷ್ಟು ಪ್ರಾಪರ್ ಆಗಿರಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಾರೆ, ಒಂದು 4 ಪಾಯಿಂಟ್ಸ್ ಆಗಿ ಸ್ಪ್ಲಿಟ್ ಅಪ್ ಮಾಡಿರ್ತಾರೆ. ಸೊ ಆ ವಾಲ್ವ್ಸ್ ಮೇಲೆ ಇದ್ರ ರೇಟ್ ಡಿಪೆಂಡ್ ಆಗುತ್ತೆ. ಸೊ ಈಗ ನೀವಲ್ಲಿ ಹೋಗಿ ಅವ್ರ ಪೈಪ್ಲೈನ್ ಡಯಾಗ್ರಾಮ್ ಹೆಂಗಿದೆ ನೋಡ್ಕೊಂಡು, ಅವ್ರದ್ದು ನೀರು ಇಳುವರಿ ಎಷ್ಟಿದೆ ನೋಡ್ಕೊಂಡು, ಏನ್ ಬೆಳಿತಾರೆ ಪ್ರತಿಯೊಂದನ್ನು ಚೆಕ್ ಮಾಡ್ತೀವಿ. ಆಮೇಲೆ ಅವ್ರ ಪ್ರೊಫೈಲ್ ಹೆಂಗಿದೆ, ಜಾಗ ಹೆಂಗಿದೆ ನೋಡ್ಕೊಂಡು. ಸೊ ಫಸ್ಟ್ ಹೋಗಿ 1 or 2 ಟೈಮ್ಸ್ ನಾವು ವಿಸಿಟಿಂಗ್ ಇರುತ್ತೆ. ಸೊ ವಿಸಿಟ್ ಮಾಡಿ ಅವ್ರದ್ದು ಲ್ಯಾಂಡ್ ಹೇಗಿದೆ, ಪ್ರಿಪ್ರೇಷನ್ ಹೇಗಿದೆ, ಸೊ ಪ್ರತಿಯೊಂದು ಅವ್ರಿಗೆ ಏನು ಬೆಸ್ಟ್ ಅವ್ರಿಗೆ ಥಿಂಗ್ಸ್ ಅಂತ ಅವ್ರಿಗೊಂದ್ಸಲಿ ಎಕ್ಸ್ಪ್ಲೈನ್ ಮಾಡಿ, ಅದಾದ್ಮೇಲೆ ಫರ್ದರ್ ಮೂವ್ಮೆಂಟ್ಸ್ ನಾವೇನಿದೆ ಪ್ರೊಸೀಜ್ ಮಾಡಬೇಕಾಗುತ್ತೆ. ಓಕೆ, ನೀವೀಗ ಜಾತ್ರೆ ಬಂದು 3 ದಿನ ಆಯ್ತು. ಈಗ ಅಲ್ಲೇ ಒಂದು 5-6 ಲಕ್ಷ ಜನ ಬಂದು ಹೋಗಿದ್ದಾರೆ ಜಾತ್ರೆಗೆ. ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ನನಗೆ ಗೊತ್ತಿಲ್ಲ. ನಿಮ್ದು ಹೇಗಿದೆ ರೆಸ್ಪಾನ್ಸ್ ಇಲ್ಲಿ? ಸರ್ ರೆಸ್ಪಾನ್ಸ್ ಇಲ್ಲಿ ಓಕೆ ಸರ್, ಒಂದು 70% ರೈತರುಗಳು ಅಂದ್ರೆ ಕೆಲವರು ಇನ್ನು ಆಗಿನ ಸ್ವಲ್ಪ ಹಳಬ್ರಿದಾರಲ್ಲ, ಅವ್ರು ಬಂದು ಸ್ವಲ್ಪ ಹಳೆ ಮೆಂಟಾಲಿಟಿ ಇದೆ. ಬಟ್ ಈಗಿನವರು ಸ್ವಲ್ಪ ಈಗ ನವಯುವಕರು ಬಂದು ಸ್ವಲ್ಪ ಈಗ ಇನ್ನೂ ಚೆನ್ನಾಗಿ ಎಂಕ್ವೈರಿಗಳು ಬಂದಿದಾವ ಇಲ್ಲಿ? ಹಾಂ ಸರ್, ಬಂದಿದ್ದಾವೆ. ಇಲ್ಲೂ ತುಂಬ ಎಂಕ್ವೈರಿಗಳು ಬಂದಿದ್ದಾವೆ. ಅದಾದಮೇಲೆ ಇನ್ನೂ ಎಷ್ಟೊಂದು ಜನ ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ. ಯಾಕಂದರೆ ಇವಾಗಿನವ್ರಿಗೆ ಒಂದೇನಪ್ಪ ಅಂದರೆ ಈಗಿರೋ ಟೆಕ್ನಾಲಜಿನ ನಾವು ಯೂಸ್ ಮಾಡ್ಬೋದು ಅನ್ನೋದು ಒಂದು ಇನ್ನೂ ತುಂಬ ಜನಕ್ಕೆ ರೀಚ್ ಆಗಿಲ್ಲ. ಸೊ ಇದು ಹೆಚ್ಚು ರೀಚ್ ಆದಷ್ಟು ನಾವು ಇನ್ನೂ ಕೃಷಿನಲ್ಲಿ ಈಗ ಹೇಗೆ ಲಾಭದಾಯಕ ಅದು ಪ್ರತಿಯೊಂದು ನಿಮಗೆ ಗೊತ್ತಿರುತ್ತೆ. ಕೃಷಿ ಅಷ್ಟು ಲಾಭದಾಯಕ ಅಲ್ಲ, ಆದ್ರೇನಪ್ಪ ಅಂದರೆ ಮಾಡಲೇಬೇಕು. ಆದ್ರೇನಪ್ಪ ಈಗಿರೋ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ನೀವು ಪ್ರತಿ ಸಲ ರೈತರ ಹತ್ರ ಹೋದಾಗ ನೀವೇನೋ ಒಂದು ಹೊಸದು ಕಲ್ತ್ಕೊಂಡ್ ಬರ್ತೀರಿ ವಾಪಸ್ಸು? ಹೌದು ಸರ್, ಅದಂತೂ ನಿಜ. ಅದಂತೂ ಇದೆ. ಯಾಕಂದರೆ ಪ್ರತಿಯೊಬ್ಬ ರೈತರು ಏನಪ್ಪ ಅಂದರೆ ಈಗ ಅವ್ರಿಗೆ ನಮಗಿನ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಭೂಮಿ ಮೇಲೆ, ಇಲ್ಲ ಯಾವುದೇ ಒಂದು ಬೆಳೆ ಮೇಲೆ. ಪ್ರತಿಯೊಂದು ಸಲ ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಮಾಡ್ತಾರೆ. ಸರಿ, ಕೆಲವೊಂದ್ಸಲ ನಮಗೆ ಗೊತ್ತಿಲ್ಲದಿರೋದ್ರಲ್ಲಿ ಅವ್ರಿಗೆ ಗೊತ್ತಿರುತ್ತೆ. ಸೊ ಕೆಲವೊಂದ್ಸಲ ಅವ್ರಿಗೆ ಈ ಟೆಕ್ನಾಲಜಿಗಳ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಆದರೆ ಮಣ್ಣಲ್ಲಿ ಕೆಲಸ ಮಾಡೋದು ಹೇಗೆ, ಸೊ ಇದರೊಂದು ಬೆಳೆ ಬಗ್ಗೆ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾವಿಬ್ಬರು ಅದನ್ನ ಸಮನ್ವಯದ ಜೊತೆಲಿದ್ದಾಗ ಚೆನ್ನಾಗಿ ರಿಸಲ್ಟ್ಸ್ ಇದೆ. ಥ್ಯಾಂಕ್ ಯು ನವೀನ್, ನಮ್ಮ ಜೊತೆ ಇದ್ದು ನೀವು ಇದು ಮಾಡಿದ್ದಕ್ಕೆ. ನಿಮಗೆ ಮತ್ತು ನಿಮ್ಮ ಕಲೀಗು ಇಬ್ರಿಗೂ ಥ್ಯಾಂಕ್ ಯು. ನಮಸ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.